ಟ್ರಂಪ್ನ ಹುಚ್ಚಾಟ ಅಂತ ನಮ್ಮಲ್ಲಿ ಬಣ್ಣಿಸಿದ್ದಾರೆ. ನನಗೇನು ಅನ್ನಿಸ್ತಿಲ್ಲ. ಹುಚ್ಚಾಟ ಯಾಕಾಗತ್ತೆ? ಅವರ ದೇಶಕ್ಕೆ ಒಳ್ಳೆಯದಾಗತ್ತೆ ಅಂತ ಅವ್ರು ತೆಗೆದುಕೊಂಡಿದ್ದಾರೆ ನಿರ್ಧಾರವನ್ನು. ಅದು ಹುಚ್ಚಾಟ ಆಗದೆ ಇರಬಹುದು. ಎಲ್ಲರೂ ದಾರಿಗೆ ಬಂದು ನೆಗೋಷಿಯೇಟ್ ಮಾಡ್ಬೋದು ನಾಳೆ. ಹುಚ್ಚಾಟ ಯಾಕಾಗಬೇಕದು? ಅವ್ರು ಅಟೆಂಪ್ಟ್ ಮಾಡ್ದ. ಯಾರು ಹೇಳಿದ್ರೆ ಒಳ್ಳೆ ಕಥೆ ಆಯ್ತಲ್ಲ. ನಿಮ್ಮನ್ನು ಯಾವನು ಅಷ್ಟೊಂದು ಪೇಷಂಟ್ ಆಗಿರಬೇಡಿ ಅಂತವರು. ಶೇರ್ ಮಾರ್ಕೆಟ್ಗೆ ಇವತ್ತು ಬೆಳಗ್ಗೆ ದುಡ್ಡು ಹಾಕ್ಬಿಟ್ಟು ಸಂಜೆ ಒಳಗಡೆ ಕಾಸು ಎತ್ಕೊಂಡು ಮನೆಗೆ ಹೋಗ್ಬಿಡ್ತೀನಿ ಇನ್ನಕ್ಕೆ. ಅದೇನದು ಲಾಸ್ ವೆಗಾಸಲ್ಲಿರೋ ಕ್ಯಾಸಿನೋ ಮೆಷಿನ್ನ ಸುಮ್ಮನೆ. ಈ ಪೀಪಲ್ ಹೂ ಎಂಟರ್ ಸ್ಟಾಕ್ ಮಾರ್ಕೆಟ್ಸ್ ಮಸ್ಟ್ ಹ್ಯಾವ್ ಪೇಷನ್ಸ್, ಕಾಮನ್ ಸೆನ್ಸ್ ಆ್ಯಂಡ್ ಪೇಷನ್ಸ್. ನನ್ನ ದುಡ್ಡು ಅಲ್ಲೇ ಬಿಟ್ಟು ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಸ್ಟಾಕ್ ಮಾರ್ಕೆಟಲ್ಲಿರೋನು ಬಾಯಿ ಮುಚ್ಕೊಂಡು ಮನೆಯಲ್ಲಿರೋ ಒಳ್ಳೆ ಕುರ್ಚಿ ಆಯ್ಕೆ ಮಾಡ್ಕೊಂಡು ಹಾಕ್ಕೊಂಡು ಕೂತ್ಕೋಬೇಕು. ಒಂದು 4 ಕಪ್ ಕಾಫಿ ಇಟ್ಕೋಬೇಕು. ಟಿ ವಿ ನಡ್ಕೊಂಡು ಮಜಾ ತಗೋತಾ ಇರಬೇಕು. ಏನೂ ಮಾಡಬಾರ್ದು, ಸುಮ್ಮನೆ ಇರಬೇಕು. ಮನಿ ವಿಲ್ ಪ್ರೊಟೆಕ್ಟ್ ಯು. ಯು ಡೋಂಟ್ ಹ್ಯಾವ್ ಟು ಪ್ರೊಟೆಕ್ಟ್ ಮನಿ. ಸುಮ್ಮನೆ ಇಲ್ಲದ ಸೆಂಟಿಮೆಂಟ್ಸಲ್ಲಿ ಟಟಾಪಟ ಅಂತ ಎಲ್ಲವನ್ನೂ ರಿಯಾಕ್ಷನ್ ರೆಸ್ಪಾನ್ಸ್. ಯಾಕಪ್ಪ? ಇವತ್ತಿನ ಹುಚ್ಚಾಟ ಭಾರತದ ಮಾರುಕಟ್ಟೆ. ಎಕ್ಸೆಪ್ಟ್ ಕಾಂಗ್ರೆಸ್ ಹುಚ್ಚಾಟ. ಕಾಂಗ್ರೆಸ್ನವ್ರಿಗೆ ಬ್ರೈನ್ ಹೊರಟೋಗ್ಬಿಟ್ಟಿದೆ, ಸತ್ತೋಗಿದೆ ಅವ್ರ ಬ್ರೈನ್ ಎಲ್ಲ. ಎಲ್ಲದಕ್ಕೂ ಹೇಳ್ತಾರೆ, ಏನು ಬೇಕಾದ್ರೂ ಹೇಳ್ತಾರೆ ಅವರು. ನಾಳೆ ರಾಹುಲ್ ಗಾಂಧಿ ಏನಾದರೂ ಒಂದು ತಪ್ಪಿ ಗಂದೆ ಅಂತೀವಲ್ಲ ನಮ್ಮ ಕಡೆ, ಈ ಯಾವ್ದಾರು ಅಲ್ಲ ಯಾವ್ದಾರು ಸೊಳ್ಳೆ ಪಳ್ಳೆ ಟೈಪ್ದು ಕಚ್ಚಿಬಿಟ್ಟು ಗಂದೆ ಆಗುತ್ತೆ. ಇದು ಅದು ಕಳಿಸಿದ್ದೆ ಮೋದಿ. ಅವನು ಕಚ್ಚಿಸ್ಬಿಟ್ಟು ಮಾಡೋವನು ನೋಡಿ ಅವನು. ಈ ಲೆವೆಲ್ಗೆ ಇದ್ದಾರೆ ಅವ್ರ ತಲೆ. ಏನೋ ಇದು ಹುಚ್ಚಾಟ. ಅದು ಹುಚ್ಚಾಟವೋ ಅಲ್ಲವೋ ಗೊತ್ತಿಲ್ಲ, ಮುಂದೆ ಏನು ಬೇಕಾದ್ರೂ ಆಗ್ಬೋದು. ಆದರೆ ಟ್ರಂಪ್ನ ಈ ನಿರ್ಧಾರಕ್ಕೆ ಇಡೀ ಮಾರುಕಟ್ಟೆಗಳು ಪ್ರಪಂಚಾದ್ಯಂತ ಸ್ಪಂದಿಸಿರುವ ರೀತಿ ಬಹುಜನರನ್ನು ಗಾಬರಿಗೆ ತಳ್ಳಿಬಿಟ್ಟಿದೆ. ಕೆಲವು ದೇಶಗಳಲ್ಲಿ ಈ ಷೇರು ಮಾರ್ಕೆಟ್ಗಳಲ್ಲಿ ಆಗುವಂತಹ ಪಲ್ಲಟಗಳು, ಅಲ್ಲೋಲ ಕಲ್ಲೋಲಗಳು ಶ್ರೀಸಾಮಾನ್ಯರಿಗೆ ಸಂಬಂಧವೇ ಇಲ್ಲ. ಕೆಲವು ದೇಶಗಳಲ್ಲಿ ಇನ್ಕ್ಲೂಡಿಂಗ್ ಭಾರತದ 130 ಕೋಟಿ ಜನರಲ್ಲಿ ಎಷ್ಟು ಜನ ಶೇರ್ ಮಾರ್ಕೆಟಲ್ಲಿ ಆಟ ಆಡೋರು? ಎಷ್ಟು ಜನ ಶೇರ್ಗಳು ದುಡ್ಡು ಹಾಕೋರು? ಎಷ್ಟು ಜನ? ತಗೊಳ್ಳಿ ಪರ್ಸೆಂಟೇಜ್ ನೋಡೋಣ. ಅದೆಷ್ಟು ಜನ ದುಡ್ಡು ಹಾಕ್ತಾರೆ ಅಂತ. ಪಾಕಿಸ್ತಾನ ಎಷ್ಟು ಜನ? ಬಾಂಗ್ಲಾದೇಶ ಎಷ್ಟು ಜನ? ಮುಂದುವರಿದ ರಾಷ್ಟ್ರಗಳಲ್ಲಿ ಕೆಲವು ಕಡೆ ಹೈಯರ್ ಪರ್ಸೆಂಟೇಜಲ್ಲಿ ಜನ ಆ ಮಾರ್ಕೆಟಲ್ಲಿ ಆ ದುಡ್ಡು ಹಾಕ್ತಾರೆ. ನಾನು ಹಾಕಲ್ಲ ಅಂತ ಹೇಳಲ್ಲ. ಲೈಕ್ ಚೈನಾದ್ರಲ್ಲೂ ಅಷ್ಟೇ. ಎಷ್ಟು ಜನ? US, ಅಮೇರಿಕಾ, ಯುರೋಪು, ಪಾರ್ಟ್ಸ್ ಆಫ್ ಆಸ್ಟ್ರೇಲಿಯಾ, ಪಾರ್ಟ್ಸು ಅಲ್ಲೂ ಫುಲ್ ಇಲ್ಲ, ಜಪಾನ್, ಇಲ್ಲೆಲ್ಲ ತುಂಬ ಜನ ಸ್ಟಾಕ್ ಮಾರ್ಕೆಟನ್ನು ಒಂದು ಭಾಗವಾಗಿ ಇಟ್ಟಿರ್ತಾರೆ ಇನ್ವೆಸ್ಟ್ಮೆಂಟ್ ರೂಟ್ಸಲ್ಲಿ. ಇಲ್ಲಿ ಎಷ್ಟು ಜನ ಇದೆ? ಹೋಗೋಣ ಇವತ್ತು ಬಿಜಾಪುರದ ಯಾವ್ದಾರು ಒಂದು ಹಳ್ಳಿಗೆ. ಅಣ್ಣ ಅದು ಸೆನ್ಸೆಕ್ಸ್ ಬಿದ್ದೋಯ್ತಂತಾರೆ. ಹಾಗಂದ್ರೆ ಏನು ಅಂತಾರೆ. ಹಾಗಂದ್ರೆ ಏನು ಹೇಳಪ್ಪ ಅಷ್ಟ ನನಗೇನಾಯ್ತು ಅಂತ ಕೇಳ್ತಾರೆ. ಹಾಂ ಏನಂತದು ಅಂತಾನೆ. ಅದೇನಿಗೆ ಆಗೋಯ್ತಂದೆ. ಹೌದಾ? ಹಂಗೂ ಎಲ್ಲ ದುಡ್ಡು ಮಾಡ್ತಾರಾ ಅಂತ ಕೇಳ್ತಾರೆ. ಕಂಡೀಷನ್ ಏನೋ ಹಿಂದೆಂದೂ ಕಂಡು ಕೇಳರಿದ ರೀತಿಯಲ್ಲಿ ಸೂಚ್ಯಂಕ ಮಹಾಪತನ. 10 ಸೆಕೆಂಡ್ ಅವಧಿನಲ್ಲಿ ಹೂಡಿಕೆದಾರರು 20 ಲಕ್ಷ ಕೋಟಿ ರೂಪಾಯಿ ಸಂಪತ್ತು ಕರಗಿ. ಇದೇ ಫಸ್ಟ್ ಟೈಮಾ? ಅಲ್ಲ. ಈ ಥರ ಲಕ್ಷ ಕೋಟಿಗಳು ಕರಗೋಗಿರೋದು ಭಾಳ ಸರಿ ಆಗೋಗಿದೆ ಸ್ಟಾಕ್ ಮಾರ್ಕೆಟಲ್ಲಿ. ಕಾಮನ್ ಸೆನ್ಸು, ಪೇಷನ್ಸು, ಹಣವನ್ನು ಅಲ್ಲಿಟ್ಟು ಕಾಯುವಂತಹ ತಾಕತ್ತು ಇದ್ದರೆ ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ಇದು ಅಷ್ಟೇ, ವಾಪಸ್ ಬರುತ್ತೆ. ಎಷ್ಟು ದಿನಕ್ಕೆ ಮಾರ್ಕೆಟ್ ಮತ್ತೆ ಮೇಲಕ್ಕೆ ಎದ್ದು ಬರುತ್ತೋ ಗೊತ್ತಿಲ್ಲ ನನಗೆ. 1 ವರ್ಷ ಆಗ್ಬೋದು, 6 ತಿಂಗಳಾಗ್ಬೋದು, 2 ವರ್ಷ ಆಗ್ಬೋದು, ನನಗೆ ಗೊತ್ತಿಲ್ಲ. ಟ್ರಂಪ್ ಪ್ರಿಪೇರಿ ಆಗ್ತಿದ್ದಾನೆ. ಟ್ರಂಪ್ ಎಲ್ಲರ ಜೊತೆನೂ ಮೆಲ್ಲ ಡೀಲ್ ಮಾಡ್ಕೊಂಬಿಡ್ತಾವ್ರಂತೆ. ಟ್ರಂಪ್ಗೆ ಬಗ್ಬಿಟ್ಟು ಭಾಳ ಜನ ಎಲ್ಲ ಸುಂಕ ಎಲ್ಲ ಇಳಿಸ್ಬಿಟ್ಟು ಅವ್ನ ಲೆವೆಲ್ಗೆ ಹೋಗ್ಬಿಡ್ತಿದಾರಂತೆ. ಸೆಟ್ಲ್ ಆಗ್ತಿದೆಯಂತೆ ಅಂದರೆ ಇದೇ 20 ಲಕ್ಷ ಕೋಟಿ ಪಳ್ಕ ವಾಪಸ್ ಬರುತ್ತೆ. ಅಷ್ಟೇ ಅಲ್ಲಿಗೆ ಬರುತ್ತದು. ಇವತ್ತು ಆಗಿರೋದು ಹುಚ್ಚಾಟ. ನನಗೆ ಕಾಣಿಸಿದ್ದು ಹುಚ್ಚಾಟ ಮಾರ್ಕೆಟಲ್ಲಿ. ಅಮೇರಿಕದ ಜೊತೆ ವಾಣಿಜ್ಯ ವ್ಯವಹಾರವನ್ನು ಇಲ್ಲವೇ ಇಲ್ಲದೆ ಇರೋ ಕಂಪನಿಗಳ ಶೇರ್ ಎಲ್ಲ ಬಿದ್ದೋಗಿದೆಯಪ್ಪ. ಏನು ಸಂಬಂಧ ಅವ್ರಿಗೆ? ಏನು ಸರಿ ಮಾರ್ಕೆಟ್ ಸೆಂಟಿಮೆಂಟು. ಅದೇ ಕುರಿ ಹೋಗಿ ಬೀಳ್ತಿದ್ದೆ, ಹಳ್ಳಕ್ಕೆ ಬೀಳ್ತಿದ್ದೆ, ಎಲ್ಲ ಹಿಂದೆ ಹೋಗಿ ಬಿದ್ದುಬಿಟ್ಟು ಕುಂತಾರಲ್ಲ ಇವರು. ಆ ಟೈಪ್ ಎಲ್ಲ ಬೀಳ ಹಂಗೆ ಕೊಡ ಮಾರ್ಕೆಟ್ ಸೆಂಟಿಮೆಂಟ್ ತಲೆ. 5.2 ನಷ್ಟ ಆಗಿದೆ. ಬಿತ್ತು ಬಿಡ್ರೇ ಬಿಡಲಿ, ಏನೀಗ ಬಿತ್ತು ಕಳ್ಕೊಂಡು ಕಳ್ಕೊತಾನೆ ಅಷ್ಟೇ. ನಾವೇನು ಮಾಡೋಕ್ಕಾಗತ್ತೆ ಅದಕ್ಕೆ? ಸರಿ, BSE ಅಂದರೆ ಇದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅದು ಬಿದ್ದಿದೆ. ನಿಫ್ಟಿನೂ 1,000 ಅಂಶದಿಂದ ಬಿತ್ತು. ಕೊನೆಗೆ ರಾಜಕೀಯ ಕೆಸರಾಟ. ಈ ಮಹಾಪತನಕ್ಕೆ ಮೋದಿ ಕಾರಣ. ಹೇಗೆ? ಟ್ರಂಪ್ ಮೋದಿ ಕ್ರಮಗಳಿಂದ. ಹೇಗಿದೆ? ಅದು ಬರೀ ಭಾರತಕ್ಕೆ ಮಾತ್ರನಾ ಸರ್? ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಕ್ರಮಗಳಿಂದ ಕರ್ನಾಟಕ ಈ ಪರಿಸ್ಥಿತಿಯಲ್ಲಿದೆ. ಕಾರಣ ಅದರ ಸಂಬಂಧ ಇಲ್ಲ. ಇದೆಲ್ಲ ಹಂಗೆಲ್ಲ ಮಾತಾಡ್ಕೊಡ್ದು ನೀವು. ಸರಿ, ಮಾರ್ಕೆಟ್ ನಷ್ಟ ಕಂಡಿದೆ ರೀ.
ಜೈರಾಮ್ ರಮೇಶು ಹಿಂಗೆ ಆಡ್ಬಿಟ್ರೆ ಏನು ಬಡ್ಕೊಂಡು ಸಾಯೋಣ. ನಿಮ್ಮ ಟೈಮಲ್ಲಿ ಮಾರ್ಕೆಟ್ ಬಿದ್ದೇ ಇಲ್ವಾ? ತೆಗಿಯಲ್ಲ ಡೇಟಾನ? ಏನ್ರಪ್ಪ, ಸ್ಟಾಕ್ ಮಾರ್ಕೆಟಿಂದ ದೂರ ಬಿರಿ ಅಂತ ಯುವಕರಿಗೆ ರಾಹುಲ್ ಗಾಂಧಿ ಕಡೆ. ದಟ್ಸ್ ಓಕೆ ನನ್ನ ಪ್ರಕಾರ. ಇದು ಅಷ್ಟು ಭಯ ಬೇಡಪ್ಪ ನಿಮ್ಗಳಿಗೆ, ದಯವಿಟ್ಟು ದೂರ ಇದ್ಬಿಡ್ರಪ್ಪ. ಸ್ಟಾಕ್ ಮಾರ್ಕೆಟ್ ಅಂತ ಆಟಗಳಿಗೆ ಹೋಗಬೇಡಿ ನೀವು ಅಂತ ಯುವಕರಿಗೆ ಹೇಳಿದ್ರು. ಅದು ಓಕೆ, ಯಾರು ಬೇಕಾದ್ರೂ ಫಾಲೋ ಮಾಡ್ಬೋದು, ಸಾಕಿಬಿಡು. ಒಂದು ಒಳ್ಳೆ ಇಂಟೆನ್ಷನಲ್ಲಿ ಒಂದು ಅಡ್ವೈಸ್ ಕೊಟ್ಟಿರ್ಬೋದು. ಬೇಕಿದ್ದವ್ರು ತಗೊಳ್ಳಿ, ಸಾಕಿದ್ದವ್ರು ಬಿಟ್ಕೊಳ್ಳಿ. ಬಟ್ ದೂರೋದು ಇನ್ನೊಬ್ಬರ ಮೇಲೆ ಇದೆಯಲ್ಲ ಸ್ಟಾಕ್ ಮಾರ್ಕೆಟ್ ಬೆಳಕೆ. ಏನು ನಿಮ್ಮ ಟೈಮಲ್ಲಿ ಏನು ಕೊಮಟೆ ಹಾಕ್ಬಿಟ್ಟಿತ್ತು ಸ್ಟಾಕ್ ಮಾರ್ಕೆಟು ಜಯರಾಮ್ ರಮೇಶ್ ಅವ್ರಿಗೆ. ಏನ್ರಿ ನೀವು ಹಿಂಗೆ ಮಾತಾಡೋಕ್ಕೆ ಶುರು ಮಾಡಿದ್ರೆ ಭಾಳ ಅಸಹ್ಯ ಆಗ್ತಿದೆಯಪ್ಪ ಯಾಕೋ ಕಾಂಗ್ರೆಸ್ ವಿಚಾರದಲ್ಲಿ. ಅದಕ್ಕೊಂದು ಲೆವೆಲ್ ಬೇಡವಾ ನ್ಯಾಷನಲ್ ಪಾರ್ಟಿಯಿಂದ ಕರೆಸ್ಕೊಳ್ಳೋಕ್ಕೆ? ಷೇರುಪೇಟೆ ಮಹಾಪತನಕ್ಕೆ ಕಾರಣ ಜಾಗತಿಕ ಮಾರುಕಟ್ಟೆಯ ಮೇಲೆ ಟ್ರಂಪ್ ಟ್ಯಾರಿಫ್ದು ಪರಿಣಾಮ ಆಗಿದೆ, ಯಾವನಿಗೂ ಗೊತ್ತಿದ್ದು. ಹಣದುಬ್ಬರ ಹೆಚ್ಚಬಹುದು. ಒಂದು ವೇಳೆ ಈಗಾಗುತ್ತಿರುವ ಆಟಗಳು ಮಾರ್ಕೆಟ್ ಬಿದ್ದುಬಿಡ್ತು ಅಂದ ತಕ್ಷಣ ಇನ್ಫ್ಲೇಷನ್ ಬಂದ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಯು ಕಾಂಟ್ ಸೇ ದಟ್. ಸ್ಟಾಕ್ ಮಾರ್ಕೆಟ್ಸ್ ಡು ನಾಟ್ ಡಿಸೈಡ್. ಏನೆಲ್ಲ ಇನ್ಫ್ಲೇಷನನ್ನೆಲ್ಲ ಸ್ಟಾಕ್ ಮಾರ್ಕೆಟ್ ಡಿಸೈಡ್ ಮಾಡುತ್ತೆ ಅಂತೇನು? ಹಂಗೆ ಸ್ಟಾಕ್ ಮಾರ್ಕೆಟ್ನವರೇ ದೇಶ ಆಳ್ತಿದ್ರು, ಹಂಗಲ್ಲ ಅದು. ಬಟ್ ಲಾಂಗ್ ರನ್ಗೆ ಇದು ಕಂಟಿನ್ಯೂ ಆದರೆ ಟ್ಯಾರಿಫ್ ವಾರ್ ಏನಿದೆ, ಆ ಯುದ್ಧ ಏನಿದೆ ಅವರಿಬ್ಬರು ಎರಡೆರಡು ದೇಶಗಳ ಮಧ್ಯೆ, ಹಲವಾರು ದೇಶಗಳ ಜೊತೆ ಅದಾದರೆ ಆಗಬಹುದು. ಬಿಸ್ನೆಸ್ ಕೊಲ್ಯಾಪ್ಸ್ ಆಗ್ಬೋದು, ಜಾಬ್ಗಳೆಲ್ಲ ಹೊರಟೋಗ್ಬೋದು, ತುಂಬ ಕಷ್ಟ ಕಾಲಗಳಿಗೆ ನಾವು ಹೋಗಬಹುದು. ಹೇಳಕ್ಕೆ ಬರಲ್ಲ, ಹಾಗಾಗ್ಬೋದು, ಹೇಳಕ್ಕೆ ಬರಲ್ಲ ನನಗೆ. ಅದು ದೀರ್ಘಾವಧಿ ಆರ್ಥಿಕ ಹಿಂಜರಿತದ ಭೀತಿ ಪಾಸಿಬಲ್. ದೇರ್ ಇಸ್ ಅ ಪಾಸಿಬಲ್ ರಿಸೆಷನ್ ಆಗ್ಬೋದು, ಆಗಲ್ಲ ಅಂತಲ್ಲ. ಬಿಕಾಸ್ ಈ ಥರದ ಅನಿಶ್ಚಿತತೆ ಇದ್ದಾಗ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯವಿಲ್ಲ. ಅನಿಶ್ಚಿತತೆ. ಈಗ ನಾನು 100 ಮೀಟರ್ಸ್ ರನ್ನಿಂಗ್ ರೇಸನ್ನು ಓಡಿದ್ರೆ ನನಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋ ಅನಿಶ್ಚಿತತೆ ಇದ್ದರೆ ನಾನು ಓಡೋದಾದರೂ ಏನು ಭಯ? ದಾರಿಲಿ ಓಡ್ತಾ ಇದ್ದ ಬಿದ್ದೋಗ್ಬಿಟ್ರೆ, ಹಾರ್ಟ್ ಅಟ್ಯಾಕ್ ಮಲ್ಕೊಂಬಿಟ್ರೆ. ಹಾಗೆ ಇನ್ವೆಸ್ಟರ್ಸ್ಗೆ, ಬಂಡವಾಳವನ್ನು ಹೂಡುವವರಿಗೆ, ಉದ್ಯಮಿಗಳಿಗೆ, ಉದ್ಯೋಗವನ್ನು ಸೃಷ್ಟಿಸುವವರಿಗೆ, ಹಣವನ್ನು ಸೃಜನೆ ಮಾಡುವವರಿಗೆ, ಸಂಪತ್ತನ್ನು ಸೃಷ್ಟಿಸುವವರಿಗೆ, ಅವ್ರಿಗೆ ಅನಿಶ್ಚಿತತೆ ಇದ್ದರೆ ಬೇಡ ಇರು, ನೋಡೋಣ, ಸ್ವಲ್ಪ ನಿಧಾನಕ್ಕೆ ಮಾಡೋಣ, ಯಾಕೆ ರಿಸ್ಕ್, ಯಾಕೆ ಕಾಯೋಣ. ಆಗ ಹಿಂಜರಿತ ಆಗುತ್ತೆ. ಬುಧವಾರ RBI ಸಭೆ ಕರೆದಿದೆ. ರೇಟ್ ಕಟ್ಸ್ ಬರ್ಬೋದು. ಅಂದರೆ ರೇಟ್ ಕಟ್ಸ್ ಅಂತಂದರೆ ನಮ್ಮ ಬಡ್ಡಿ ಮೇಲಿನ ದರ ಏನಿದೆ, ಇಂಟ್ರೆಸ್ಟ್ ದರಗಳು, ಅದೊಂದಷ್ಟು ಕಟ್ ಆಗ್ಬೋದು. ಅಮೆರಿಕಲ್ಲೂ ಆಗುತ್ತೆ, ನಮ್ಮಲ್ಲೂ ಆಗ್ಬೋದೇನೋ, ಹೇಳಕ್ಕೆ ಬರಲ್ಲ, ವಿ ಡೋಂಟ್ ನೋ. ಬಟ್ ಭಾರತಕ್ಕೆ ತುಂಬ ಆಗಲಿಕ್ಕಿಲ್ಲ ಅನ್ನೋದು ನನ್ನ ವಾದ ಈ ಗಲಾಟೆನಲ್ಲಿ. ಏನೋ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ 45 ಲಕ್ಷ ಕೋಟಿ ನಷ್ಟ. ಇವತ್ತು ಒಂದೇ ದಿನ 20 ಲಕ್ಷ ಕೋಟಿ. 725 ಕಂಪನಿಗಳ ಷೇರು ಮೌಲ್ಯ 52 ವಾರಕ್ಕೆ ಕೆಳಬಿಂದ. ಇದೆಲ್ಲ ಓಕೆಪ್ಪ, ಬರತ್ ಬಿಡ್ರಪ್ಪ ಸುಮ್ಮನೆ. ರೂಪಾಯಿ ಮೌಲ್ಯ 19 ಪೈಸೆ ಕುಸಿತ. 85 ರೂಪಾಯಿ 63 ಪೈಸೆಗೆ ಹೋಗಿದೆ. ಆಲ್ ರೈಟ್, ಅದು ಒಂದಾಗಿದೆ. ಯಾಕೆ ಭಾರತಕ್ಕೆ ನನ್ನ ಪ್ರಕಾರದಲ್ಲಿ ಅಂತ ಅಂದರೆ ಭಾಳ ಸರಳ. ಭಾರತದಲ್ಲಿ ನಾನು ಅವತ್ತೇ ಹೇಳ್ದಂಗೆ ನಮ್ಮದು ಡೊಮೆಸ್ಟಿಕ್ ಮಾರ್ಕೆಟ್ ಹೆವಿ ಎಕಾನಮಿ ನಮ್ಮದು. ಅಂದರೆ ಇಲ್ಲೇ ಉತ್ಪಾದನೆ ಮಾಡ್ತೀವಿ, ಇಲ್ಲೇ ಅದನ್ನು ಕನ್ಸ್ಯೂಮ್ ಮಾಡ್ಕೋತೀವಿ ನಾವು, ಅಂದರೆ ಬಳಸ್ಕೊಂಬಿಡ್ತೀವಿ ನಾವು. ನಮ್ಮದು ಆ ಮಾರುಕಟ್ಟೆ. ಅಮೇರಿಕ ಹಾಗಲ್ಲ. ಅಮೇರಿಕ ಸಾಮಾನ್ಯ ಪದಾರ್ಥಗಳನ್ನು ಉತ್ಪಾದನೆ ಮಾಡುವುದರಲ್ಲಿ ಇಲ್ಲವೇ ಇಲ್ಲ ಆಲ್ಮೋಸ್ಟು. ಅವ್ರದ್ದು ಏನಿದ್ರು ಅಡ್ವಾನ್ಸ್ಡ್ ಟೆಕ್ನಾಲಜಿ, ತಂತ್ರಜ್ಞಾನ, ವಿಮಾನಗಳು, ಕ್ಷಿಪಣಿಗಳು, ಟ್ಯಾಂಕುಗಳು, ಆಮೇಲೆ ದೊಡ್ಡ ಕಂಪ್ಯೂಟರ್ ಕಂಪನಿಗಳು, ಈ ಥರದ್ದು. ಅಂದರೆ ಈಗ IBM, ಆಮೇಲೆ ಆ್ಯಪಲ್ಲು, ಈ ಥರದ ದೈತ್ಯ ಕಂಪನಿಗಳು ಎಲ್ಲವೂ, ಎನ್ವಿಡಿಯಾ, ಚಿಪ್, ಆ ಥರದ್ದು, ಈ ಥರದ್ದೆಲ್ಲ ಹೆವಿ. ಫೈನಾನ್ಷಿಯಲ್ ಮಾರ್ಕೆಟ್ಸು, ಬ್ಯಾಂಕಿಂಗು, ಅಲ್ಲೆಲ್ಲ ತುಂಬ ಅವ್ರು ಹೆವಿ. ಉತ್ಪಾದನೆ ಮಾಡೋದು ಭಾಳ ಕಡಿಮೆ ಅವರು. ಈಗ ಅವರೆಲ್ಲವನ್ನು ಆಮದು ಮಾಡಿಕೊಂಡೇ ಮಾಡ್ತಿದ್ದ. ಈಗ ನಾಳೆ ಬೆಳಗ್ಗೆಯಿಂದ ಟ್ಯಾಕ್ಸ್ ಹಾಕ್ಬಿಟ್ಟ ಈ ಪಾರ್ಟಿ ಅಂತ ತಕ್ಷಣ ಏನು ಉತ್ಪಾದನೆ ಮಾಡೋಕ್ಕಾಗಲ್ಲ. 2 ವರ್ಷ ಬೇಕಾದ ಉತ್ಪಾದನೆ ಮಾಡೋಕ್ಕೆ. ಎಲ್ಲಿಂದ ಆಗತ್ತೆ? ಅದೊಂದು ಸೋಪೇ ಇರಲಪ್ಪ. ಸುಮ್ಮನೆ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕ ಸ್ಯಾಂಡ್ಲ್ವುಡ್ ಸೋಪ್ ಅಂತ ಇಟ್ಕೊಳ್ಳೋಣಪ್ಪ. ಇಲ್ಲಿಂದ ಹೋಗ್ತಿದೆ, ಸ್ಯಾಂಡ್ಲ್ವುಡ್ ಅಂತೆ, ಸ್ಯಾಂಡ್ಲ್ವುಡ್ ಕರ್ನಾಟಕ ಅಂತೆ, ಯಾರು ಅಂತಂದು ನಾವು 40% ಅಂತ ಅನ್ಬೋದು. ನಾವು ಕಳ್ಸಲ್ಲ ಅಂದ್ಬಿಟ್ಟವಪ್ಪ. ಸಾವಾಸನೆ ಬಿಡ, ಅವಾಗಪ್ಪ ಯಾವನಿಗೆ ಬೇಕು 40% ಕೊಟ್ಟಲ್ಲಿ ಸಾಯಕ್ಕೆ ನಾವು ಅಂತ ನಾವೇ ಮಾಡ್ಕೋಬೇಕು ಅಂತ. ಯಾವನೊಬ್ಬ ಮಾಡೋಕ್ಕೆ ಹೊರಟ ಅಂತಲೇ ಇಟ್ಕೊಳ್ಳಿಪ್ಪ ಸ್ಯಾಂಡ್ಲ್ ಸೋಪ್ನ. ಎಷ್ಟು 1 ವರ್ಷ ಬೇಕಲ್ಲ, ಫ್ಯಾಕ್ಟ್ರಿ ಹಾಕ್ಬೇಕಲ್ಲ ಅವನು. ಅದಕ್ಕೆ ಬೇಕಾಗಿದ್ದ ಕಚ್ಚಾ ವಸ್ತುನ ಪ್ರಕ್ಯೂರ್ ಮಾಡ್ಕೋಬೇಕಲ್ಲ, ತಂದ್ಕೋಬೇಕಲ್ಲ. ಏನೇನು ಸ್ಯಾಂಡ್ಲ್ವುಡ್ ಏನು ಅಂಗಡಿಗೆ ಹೋಗ್ಬಿಟ್ಟು ಬಬಲ್ ಗಮ್ ತೊಗೊಂಡು ಬೈಕ್ ಹಾಕೊಂಡಂಗ ಹಂಗಾಗಲ್ಲ. ಹಂಗಾಗಿ ಈ ಥರದ್ದು ಉತ್ಪಾದನೆ ಆಗ್ಬೇಕಾದ್ರೆ ಅಮೇರಿಕಕ್ಕೆ 2 ವರ್ಷ ಬೇಕು. ತಡ್ಕೋಬೇಕು ಅಮೇರಿಕದ ಜನ. ಅದನ್ನು ತಡ್ಕೋತಾರಾ? ನಂಗೆ ಗೊತ್ತಿಲ್ಲ ತಡ್ಕೋತಾರ ಅಂತ. ಯಾಕಂದರೆ ಈ ಟ್ಯಾರಿಫ್ಗಳೆಲ್ಲ ಟ್ಯಾಕ್ಸ್ ಆಗಿ ಪರಿವರ್ತನೆ ಆಗುತ್ತೆ ಅಮೇರಿಕನ್ಸ್ಗೆ. ನಾಳೆ 10ನೇ ತಾರೀಕು ಆದಮೇಲೆ ಏನು ಟ್ಯಾರಿಫ್ ಹಾಕಿದ್ದಾರೆ ಟ್ರಂಪು, ಅದು ತೆರಿಗೆ ಆಗುತ್ತೆ.
ಯಾಕಂದರೆ ಆ ಪದಾರ್ಥ ಅಲ್ಲಿ ಇಲ್ಲದೆ ಇರೋದ್ರಿಂದ ಕಳಿಸ್ತಿರೋರು ಆ ದುಡ್ಡನ್ನು ಆ್ಯಡ್ ಮಾಡಿ ಕಳಿಸ್ತಾರೆ, ಅಲ್ಲಿ ಅದು ಹೆಚ್ಚಾಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಅವಕಾಡೋ ತಿನ್ನೋಕ್ಕೆ, ಆ ಒಂದು ಅವಕಾಡೋಗೆ $1. ಮೆಕ್ಸಿಕೋ ಮೇಲೆ ಹಾಕ 25% ಅವನಿಗೆ ಅಂದಿದ್ರು, ಅವ್ನಿಗೆ ಹಾಕಿದ್ರು 25%. ಅವಕಾಡೋ ಮೇಲೆ 25% ಬಿತ್ತಪ್ಪ. $1 25 ಸೆಂಟ್ ಅಂತ ಅವ್ರು ಆ್ಯಡ್ ಮಾಡಿ 125ಕ್ಕೆ ಕಳಿಸ್ಕೊಡ್ತಾರೆ. ಈಗ 125 ಕೊಡಬೇಕಾಗಿರೋರು ಯಾರು? ಅದೇ ಅವಕಾಡೋಗೆ ಅಲ್ಲಿ ಜನ. ಇಲ್ದಿದ್ರೆ ಅವಕಾಡೋ ತಿನ್ನೋದು ಬಿಡಬೇಕು. ಇದ್ರ ಅವಕಾಡೋನ ಅಮೆರಿಕದಲ್ಲೇ ಬೆಳಕಬೇಕು. ಏನು ಬೆಳೆಯೋಕ್ಕದೇನಿದೆ, ಎಲ್ಲ ಭೂಮಿಯಲ್ಲೂ ಬರಬೇಕಲ್ಲ, ಗಿಡ ಹಾಕ್ಬೇಕು, ಫಾರಮ್ ಹಾಕಬೇಕು, ಅವಕಾಡೋ ಬೆಳಿಬೇಕು. ನಾಳೆ ಬೆಳಿಗ್ಗೆ ಆಗಲ್ಲ, ಹಾಗಾಗಿ ದೇ ಹ್ಯಾವ್ ಟು ಪೇ. ಸೊ ಇಟ್ ಕುಡ್ ಬಿಕಮ್ ಟ್ಯಾಕ್ಸ್ ಅಮೆರಿಕದಲ್ಲಿ. ಆದರೆ ಲಾಂಗ್ ಇಯರ್ಸಲ್ಲಿ ಟ್ರಂಪ್ ಹೇಳ್ತಿರೋ ಥರ 1 ವರ್ಷ 2 ವರ್ಷ ತಡೆದು ಹಿಡಿದು ಬಿಟ್ರೆ ಅಮೇರಿಕನ್ಸ್ ಅದನ್ನು, ಆಗ ಕಾದಿದೆ ಮಾರಿ ಹಬ್ಬ ಎಲ್ಲರಿಗೂ. ನಮಗೂ ಕಾದಿರುತ್ತೆ, ನಮಗೆ ಅಂತ ನಮಗಲ್ಲ, ಸಂಬಂಧಪಟ್ಟವ್ರಿಗೆ ಕಾದಿದೆ ಮಾರಿ ಹಬ್ಬ. ಆಗ ಗೊತ್ತಿಲ್ಲ. ಅಲ್ಲೂ ಇದಾರಪ್ಪ ಕಾಂಗ್ರೆಸ್ ಟೈಪ್ ಜನ. ಅಯ್ಯೋ ಕಂಡಿದ್ದಕ್ಕೆಲ್ಲ ಇನ್ಯಾವನ್ನೋ ರೆಸ್ಪಾನ್ಸಿಬಲ್ ಮಾಡೋಕ್ಕೆ ಅಲ್ಲೂ ಇದ್ದಾರೆ, ಅಲ್ಲೂ ಜನ ಇದ್ದಾರೆ, ಗಿಡ್ಕೊಂಬರೋ ಜನ ಅಲ್ಲೂ ಇದ್ದಾರೆ, ಏನು ಇಲ್ಲ ಅಂತೇನು ಅನ್ಕೋಬೇಡಿ. ಆ ದೇಶದಲ್ಲಿ, ನಮ್ಮ ದೇಶದಲ್ಲಿ ಬಿಡಿ, 90 ಚಿಲ್ಲರೆ ಸೀಟ್ ಇರೋ ಕಾಂಗ್ರೆಸ್ದು ಬಿಲೀಫ್ ಅಂದ್ರೆ, ನಾನು ಇನ್ನೇನು ಹಿಂಗೆ ಕಾಲು ಇಡಬೇಕಿತ್ತು ಅಷ್ಟೇ ಅಧಿಕಾರಕ್ಕೆ, ಮಿಸ್ ಆಗ್ಬಿಡ್ತಮ್ಮ ಅನ್ನೋ ಲೆವೆಲಲ್ಲಿ ಮಾತಾಡ್ತಾರೆ. ಇನ್ನು 16 ಕಿಲೋಮೀಟ್ರ್ ದೂರದಲ್ಲಿದ್ರೂ ಒಂದು ಸ್ಟೆಪ್ ಅನ್ನೋ ಟೈಪ್ ಮಾತಾಡ್ತಾರೆ. 16 ಕಿಲೋಮೀಟ್ರ್ ದೂರ ಅಧಿಕಾರದಿಂದ. ಅಲ್ಲಿ ಹಂಗಲ್ಲ, ಅಲ್ಲಿ ರಿಪಬ್ಲಿಕನ್ಸ್ ಮತ್ತು ಡೆಮೊಕ್ರೆಟ್ಸ್ ಮಧ್ಯ ಇರೋ ಒಟ್ಟು ಮತಗಳ, ಯಾಕಂದರೆ ಅಲ್ಲಿ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಎಲೆಕ್ಷನಲ್ಲಿ ಇರೋದ್ರಿಂದ ಅವರು ಮತಗಳ ವ್ಯತ್ಯಾಸ ಒಂದು 6% ಅಷ್ಟೇ. ಹಾಗಾಗಿ ಸಾಕಷ್ಟು ಜನ ಅದನ್ನು ವಿರೋಧ ಮಾಡೋರು ಇದ್ದಾರೆ. ಬ್ಲೈಂಡ್ ಆಗಿ ನರೇಂದ್ರ ಮೋದಿಯನ್ನು ಹೆಂಗೆ ವಿರೋಧ ಮಾಡೋರು ಈ ದೇಶದಲ್ಲಿ ಇದ್ದಾರೋ, ಅವ್ರು ಏನಾದ್ರು ಮಾಡ್ಲಪ್ಪ ಅವ್ನು ಹೊಣೆ, ಅವ್ನು ಸರಿ ಇಲ್ಲ. ಹಾಗೆ ಪ್ರೀತಿಸೋರಿದ್ದಾರೋ ಸೇಮ್ ಅಮೇರಿಕಾಲಿ ಅದು ಏನಾದರೂ ಮಾಡಲಿ ರಿಪಬ್ಲಿಕನ್ಸು ಅದು ಸರಿ ಇಲ್ಲ ಅನ್ನೋ ಕಾಂಗ್ರೆಸ್ಸು, ಡೆಮೊಕ್ರೆಟ್ಸು, ಅಥವಾ ಏನೇ ಮಾಡಿದ್ರು ಅದನ್ನು ಪ್ರೀತಿಸೋ ಅಂತ ರಿಪಬ್ಲಿಕನ್. ಎರಡೂ ದೇಶದಲ್ಲಿ ಸೇಮ್ ಇದ್ದಾರೆ. ಬಂಡರು, ಲಾಜಿಕ್ಕೇ ಇಲ್ಲದೆ ಮಾತಾಡೋರು ಇದ್ದಾರೆ, ಏನು ಕೊರತೆ ಇಲ್ಲ. ಇನ್ನು ಇದೀಗ ವಿಶ್ವದ ಇತರೆ ಷೇರುಪೇಟೆಗಳ ಸ್ಥಿತಿಗತಿ ಏನು ಅನ್ನೋದನ್ನ ಗಮನಿಸಿ. ಎಲ್ಲ ಬಿದ್ದೋಗಿದೆ ಹೋಗ್ರೆ. ನಿಮ್ಗೆ ಇಷ್ಟೊಂದೆಲ್ಲ ಬರ್ಕೊಟ್ಟಿದ್ದೀರಲ್ಲ ನೀವು, ಇದೆಲ್ಲ ಓದೋರು ಯಾವನ್ಗೆ ಅರ್ಥ ಆಗಬೇಕು? ನಿಮ್ಗೆ ಗೊತ್ತಾ ಏನು ಶಾಂಘೈ, ನಿಕ್ಕಿ ಮತ್ತು ಶೆಂಜನ್ ಎಲ್ಲ ಹೆಂಗೆ ವರ್ಕ್ ಮಾಡ್ತೀವಿ ಅಂತ? ಸುಮ್ಮನೆ ಏನೋ ಬರೆದು ಜನಕ್ಕೆ ಬೇಕಾ ಬೇಡವಾ? ಟ್ರಂಪ್ ತಕ್ಷಣವೇ ಟ್ಯಾರಿಫ್ ನೀತಿನ ಬದಲಿಸದೇ ಇದ್ದರೆ ಮಾತುಕತೆಗೆ ಸಿದ್ಧ ಇರೋ ದೇಶಗಳ ಜೊತೆ ಮಾತುಕತೆಯನ್ನು ಮಾಡದಿದ್ದರೆ ಬ್ಲ್ಯಾಕ್ ಮಂಡೇ ಬಂದುಬಿಡುತ್ತೆ ಅಂತಾರೆ. ಬ್ಲ್ಯಾಕ್ ಮಂಡೇನೂ ಬರ್ಬೋದು, ಟ್ಯೂಸ್ಡೇನೂ ಬರ್ಬೋದು, ವೆಡ್ನೆಸ್ಡೇನೂ ಬರ್ಬೋದು, ಯಾರೋ ಒಬ್ರದ್ದು 8 ಆಯ್ತದು ನೋಡೋಣ ಬರ್ಬೋದು. ಏನೀಗ ಏನು ಮಾಡೋಕ್ಕಾಗತ್ತೆ ಅದಕ್ಕೆ? 87 ನೀವು ಅಮ್ಮ ಮಾರಬೇಡ, ಜನ ಮಾರಬಾರ್ದಪ್ಪ. ಟ್ರಂಪ್ 1000 ಮಾಡಲಿ ಬಿಡಿ, ನೀವ್ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಿ? ವೆಯ್ಟ್ ಮಾಡಿ, ಕಾಯೋದು ಇಲ್ಲ. ಬೆಳಿಗ್ಗೆ ಟಣ್ ಅಂತ ಬೆಲ್ಲೊಡಿದ ತಕ್ಷಣ ತಪ್ಪ 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 ಅಂತ 8% 10% ಬೀಳ್ತೀವಿ ಅಂತಂದರೆ ನೀವೆಲ್ಲ ಗ್ರೇಟ್ ಬುದ್ಧಿವಂತರು ಸ್ಟಾಕ್ ಮಾರ್ಕೆಟಲ್ಲಿ ಇರೋರು. ಓಹೋ, ಅವ್ರ ಜೊತೆ ಮಾತಾಡೋಕೆ ಕೂತ್ಕೊಂಡ್ಬಿಡ್ಬೇಕು. ಏನು ನಮ್ಮ ಒಂದೇ ಒಂದು ವರ್ಡ್ ಅರ್ಥ ಆಗದೇ ಇರೋ ರೀತಿ ಪದಗಳು ಬಳಸ್ತಾರೆ. ಅವರು ಪದ ಬಳಸೋದು ನೋಡ್ಬೇಕು ನೀವು. ಅಪ್ಪ ಏನು ಅರ್ಥವಾಗಬಾರ್ದು ನಮ್ಗೊಬ್ಬರಿಗೆ. ಹಂಗೆ ಕಾಮನ್ ಸೆನ್ಸ್ ಇಲ್ಲ, ಬಾಯಿ ಮುಚ್ಕೊಂಡು ಕೂತ್ಕೋಬೇಕು ಅನ್ನೋದು. ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆದರೆ ಅಂತೀನಿ, ಸ್ಟಾರ್ಟಿಂಗಲ್ಲೇ ಹುಚ್ಚರು ತಗೊಂಬಂದು. ಇನ್ನು ಆಯಿತು, ಏನು ಅದಕ್ಕೊಂದು ಲಿಮಿಟ್ ಇರಬೇಕು. ಸುಮ್ಮನೆ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡಿ ಯಾವ್ಯಾವುದಕ್ಕೆ ಅವ್ನು ಯಾವನಿಗೋ ಸೊಳೆ ಕಷ್ಟಂತೆ ಅಂದರೆ ಸ್ಟಾಕ್ ಬಿತ್ತು ಅಂತ ನಾವೇನು ಮಾಡೋಣ ಅದಕ್ಕೆ? ಸರಿ, ಮಾರ್ಕೆಟ್ಗಳೆಲ್ಲ ಬಿದ್ದೋಗಿದೆ, ಮುಂದೇನು ಆಗ್ಬೋದು ರಿಪೀಟ್ ಅಂತ. ಆಗಲಿ, ಏನೀಗಾದ್ರೆ ಕಳ್ಕೊತಾನೆ ಜನ, ಅವ್ನು ಕಳ್ಕೊಂಡು ನಾವು ಹೇಳಿದ್ವು ಅವನಿಗೆ. ಸರಿ, ನೋಡೋಣ ಏನಾಗ್ಬೋದು ನೋಡೋಣ, ಅದನ್ನು ಹೇಳಿ. ಅಮೆರಿಕ ಷೇರು ಮಾರ್ಕೆಟ್ ಸೇರಿ ಇಡೀ ಜಗತ್ತಿನ ಷೇರುಪೇಟೆಗಳಲ್ಲಿ ರಕ್ತಪಾತವಾಗಿದೆ. ಖುದ್ದು ಅಮೆರಿಕನ್ನರು ಟ್ರಂಪ್ ನೀತಿಗಳನ್ನ ಹುಚ್ಚು ನೀತಿಗಳು ಅಂತ ಬೀದಿಗಿಳಿದಿದ್ದಾರೆ. ಆದರೆ ಏನೂ ಆಗಿಯೇ ಇಲ್ಲ ಎಂಬಂತೆ ಟ್ರಂಪ್ ವರ್ತನೆ. ತಾರೀಫ್ ನೀತಿಯನ್ನು ಬದಲಿಸುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಜಾಗತಿಕ ಮಾರುಕಟ್ಟೆ ಪತನವಾಗುವ ವಿಷಯವಾಗಿ ನಾನು ಬಯಸಲ್ಲ. ಈಗಿನ ಬೆಳವಣಿಗೆ ಬಗ್ಗೆ ನಾನು ಆತಂಕ ಇದೆ. ಯಾಕಂದ್ರೆ ಕೆಲವೊಮ್ಮೆ ಸಮಸ್ಯೆಯ ಪರಿಹಾರಕ್ಕಾಗಿ ಮೆಡಿಸಿನ್ ತಗೋಬೇಕು, ಕೆಲವೊಮ್ಮೆ ಔಷಧಿ ಕಹಿಯಾಗಿರುತ್ತೆ, ಹಾಗಂತ ಅದನ್ನು ಸೇವಿಸದೇ ಇರಲು ಸಾಧ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ವಾಣಿಜ್ಯ ಕೊರತೆ ನೀಗುವವರೆಗೂ ಸುಂಕ ಇಳಿಸಲು ಸಾಧ್ಯವೇ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನಡುವೆ ತೈವಾನ್, ವಿಯೆಟ್ನಾಂ ದೇಶಗಳು ಅಮೆರಿಕ ಉತ್ಪನ್ನಗಳ ಮೇಲೆ 0 ಟಾರಿಫ್ ವಿಧಿಸುವ ಪ್ರಸ್ತಾವನೆಯನ್ನು ಇಟ್ಟಿವೆ ಎನ್ನಲಾಗಿದೆ. ಅಂದ ಹಾಗೆ ಟ್ರಂಪ್ ಟಾರಿಫ್ ಹೊಡೆತದಿಂದ ಈ ವರ್ಷ ಭಾರತದ ರಫ್ತು ಮೌಲ್ಯ ಕುಸಿಯಲಿದೆ ಅಂತ ಆಯ್ತು. ಕುಸಿ ಅಂದಾಜು. ಎಷ್ಟು ಕುಸಿಯುತ್ತೆ?
ನಮಗಿರೋದೇ ಭಾಳ ಕೊಣ ಅಂತ ಅನ್ಕೊಂಡಿರೋದೇ ಒಂದು $90 ಬಿಲಿಯನ್. ಅದರೊಂದು 6-7% ಲೆಕ್ಕ ತಗೋತಾ ಇದ್ದಾರೆ, ಎಲ್ಲ ಲೆಕ್ಕ ಹಿಡಿದ್ರೆ ಒಂದು $6-7 ಬಿಲಿಯನ್ ಅಷ್ಟೇ. $1 ಟ್ರಿಲಿಯನ್ ವ್ಯವಹಾರ ಮಾಡ್ತಿರೋರು ಒಂದು $6-7 ಬಿಲಿಯನ್ ಸಹಿಸ್ಕೊಳ್ಳೋಕ್ಕಾಗಲ್ವ ನಮ್ಮ ಕೈಯಲ್ಲಿ? ಶ್ರೀಲಂಕಾಗೆ ಹೋಗಿ ಒಂದು 2 ಬಿಲಿಯನ್ 3 ಬಿಲಿಯನ್ ಶ್ರೀಲಂಕನ್ ರುಪಿನಲ್ಲಿ ಸಾಲ ಕೊಟ್ಬಿಟ್ಟು ಅಥವಾ ಸಹಾಯ ಮಾಡಿಬಿಟ್ಟು ಬರೋ ಮೋದಿಗೆ, ಅಥವಾ ಮೇಡಮ್ ಏನು ಸಾಮಾನ್ಯನ ಹೆಚ್ಚಿಗೆ ಮಾತಾಡಿದ್ರೆ ಮೇಡಮ್ ಮನೇಲೆ ಹಿಂಗೆ ಅಂದ್ಬಿಟ್ಟು ತಂದುಬಿಡ್ತಾರೆ ಅಷ್ಟೇ. ಆಮೇಲೆ ಮೇಡಮ್ ಇರೋರು ತಲೆ ಕೆಡ್ಸ್ಕೊಬಿಡಿ, ಎಲ್ಲ ಸುಮ್ಮನಿರಿ. ಏನಾಗುತ್ತೆ, ಒಂದು 6 ಬಿಲಿಯನ್ ಹೆಚ್ಚು ಕಡಿಮೆ ಆಗ್ಬೋದೇನೋ ನಮ್ಮದು ಎಕ್ಸ್ಪೋರ್ಟ್ಸಲ್ಲಿ. ದೊಡ್ಡದಲ್ಲ ಅದು, ಇಟ್ಸ್ ನಾಟ್ ಬಿಗ್ ಫಾರ್ ಎ ಕಂಟ್ರಿ ಲೈಕ್ ಇಂಡಿಯಾ. ನಾನು ಹೇಳ್ತಿರೋದು ಇಟ್ಸ್ ಆಲ್ ರೈಟ್, ಅದೇನೋ ಒಂದು ಆಗುತ್ತೆ. ಈಗಿರೋ ಇನ್ಫಾರ್ಮೇಷನಲ್ಲಿ ಒಂದು ಟೈಮ್ ಕೊಡಬಹುದು ಟ್ರಂಪ್ ಅಂತಿದೆ. ಪಾಸಿಬಲಿ ಒಂದು 60 ದಿನನೋ 90 ದಿನನೋ ಪಾಸ್ ಮಾಡ್ತಾರೆ, ಇದರ ಜಾರಿ ಮಾಡೋದನ್ನು 10ನೇ ತಾರೀಕಿಂದ ಒಂದು 90 ದಿನನೋ 60 ದಿನನೋ ತಡೀತಾರೆ ಅಂತ ಇದೆ. ಅಷ್ಟರೊಳಗಡೆ ಯಾರ್ಯಾರು ಬೇಕಾದ್ರೂ ಮಾತುಕತೆ ಮಾಡ್ಕೋಬೋದು, ಅಥವಾ ಏನಾದ್ರು ರಿಪೇರಿ ಇದ್ರೆ ಆಗ್ಬೋದು, ಡ್ಯಾಶು ಅಂತ ಹೇಳ್ತಿದ್ದಾರೆ. ನಮಗೆ ವಿ ಹ್ಯಾವ್ ನೋ ಐಡಿಯಾ ಇದೇನಾಗುತ್ತೆ. ಸೊ ಹಾಗಾದರೆ ಭಾರತಕ್ಕೆ ಅಥವಾ ಇನ್ಯಾರ್ದೋ ಒಂದಕ್ಕೆ, ಅದೇ ಜಯರಾಮ್ ರಮೇಶಿಗೆಲ್ಲ ಹೇಳ್ದಂಗೆ ಹಾಂ ಏನಾಗುತ್ತೆ ಅಂತ ಭಾಳ ದೊಡ್ಡದಾಗಿ ಏನೋ ಮಾಡ್ಲಿಕ್ಕೆ ನಮ್ಮ ಹತ್ರ ಜಾಗ ಇದೆ ಅಂತ ನಾನೇನು ಅನ್ಕೋತಾ ಇಲ್ಲ. 8ರಿಂದ 10%, 12% ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ನಮ್ಮ ಪ್ರಾಡಕ್ಟ್ಸಲ್ಲಿ, ಎಕ್ಸ್ಪೋರ್ಟ್ಸಲ್ಲಿ, ಪರ್ಟಿಕ್ಯುಲರ್ಲಿ ಎಕ್ಸ್ಪೋರ್ಟ್ಸಲ್ಲಿ. ಅದಕ್ಕಿರೋ ದಾರಿ ಏನು ನಮ್ಮ ಹತ್ರ? ಭಾಳ ಜಾಸ್ತಿ ಅಂದರೆ ನಮ್ಮ ಹತ್ರ ಇರೋದು ಕಾಸ್ಟ್ ರಿಡಕ್ಷನ್ ಮಾಡ್ಕೋಬೇಕು. ನಮ್ಮ ಪ್ರಾಡಕ್ಟ್, ಈ ಪೆನ್ನನ್ನು ಉತ್ಪಾದನೆ ಮಾಡ್ತಾ ಇರೋದನ್ನ ನಾನು $1 ಮಾಡ್ತಾಯಿದ್ದೀನಿ ಈಗ ಅನ್ನೋದಾದರೆ, ಇದನ್ನು ಹಿಂಗಾದರೂ ಮಾಡಿ 86-87 ಪೈಸೆಗೆ ತರೋದು ಹೆಂಗೆ ಅಂತ ಪ್ಲ್ಯಾನ್ ಮಾಡಬೇಕೀಗ. ಹಿಂಗೆ ಮಾಡೋದು ಇದನ್ನು 86 ಪೈಸಾ. ಫಾರ್ ಎಕ್ಸಾಂಪಲ್, ಈ ರೀತಿಯ ಬುದ್ಧಿವಂತಿಕೆಯನ್ನು ಯಾರು ತೋರಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹೇಳಿ ನೋಡೋಣ? ಇತ್ತೀಚಿನ ದಿನದಲ್ಲಿ ಈ ಥರದ ಬುದ್ಧಿವಂತಿಕೆಯನ್ನು ಯಾರು ತೋರಿಸಿದ್ದಾರೆ? ದಿ ಘನತೆವೆತ್ತ ಐನ್ಸ್ಟೀನ್ ಮೊಮ್ಮಕ್ಕಳಾಗಿರೋ ನಂದಿನಿ ಬ್ರ್ಯಾಂಡ್ KMF ಅವರು ಕೊಟ್ಟಂಗೆ ಮಾಡಿ ಕಿತ್ಕೊಂಡಿದ್ದು 50 ml ಆ್ಯಡ್ ಮಾಡಿ ಕಾಸು ಹಾಕ್ಬಿಟ್ಟು $2 ಹಾಕಿದ್ರು, ಬಡ್ದಾಕ್ಬಿಟ್ರು. ಕಳ್ತನ ಅದು, ನನ್ನ ಪ್ರಕಾರ ಮಾರ್ಕೆಟ್ ಕಳ್ತನ ಅದು. ಸೊ ಈಗ ರೇಟ್ ಇಳಿಸ್ಬೇಕು, ಕಾಸ್ಟ್ ಹೀಗೆ ಇಳಿಸೋದು ಒಂದು ಮೆಥಡ್. ಸೊ ಹೊಡೆತ ಕಡಿಮೆ ಆಗುತ್ತೆ. ಎರಡನೇದು ಪ್ರಾಫಿಟ್ ಅಡ್ಜಸ್ಟ್ಮೆಂಟಲ್ಲಿ ಹೋಗಬೇಕಾಗ್ಬೋದು. ಅಂದರೆ ನನಗೆ ಈ ಪೆನ್ನನ್ನು ಮಾರಿದ್ರೆ $1 ವೆಚ್ಚ, $1.25 ನಾನು ಮಾರ್ತಾಯಿದ್ದೀನಿ ಅಂತ ಲೆಕ್ಕ ಹಿಡಿದ್ರೆ, $1 ಖರ್ಚು, $1.25 ಮಾರ್ತಿದ್ದೀನಿ ಅಂದರೆ 4 ಆಣಿ ಲಾಭ. ಈ 4 ಆಣಿನಲ್ಲಿ ನಾನು ಎಷ್ಟು ಕಳ್ಕೋಬಹುದು ಸದ್ಯಕ್ಕೆ? ಪರ್ಮನೆಂಟ್ ಅಲ್ಲ, ಒಂದು 5 ಪೈಸಾ ಕಳ್ಕೋಬೋದಾ, ಒಂದು 4 ಪೈಸಾ ಕಳ್ಕೋಬೋದಾ, ಇದನ್ನು ಮಾಡೋದ್ರಲ್ಲೇ ಒಂದು 7 ಪೈಸಾ ಉಳಿಸ್ಬೋದಾ? ಸೊ ಪ್ರಾಫಿಟ್ ಮ್ಯಾನೇಜ್ಮೆಂಟು ಟ್ರೈ ಮಾಡ್ಬೋದು ಕೆಲವರು. ಎಲ್ಲ ಉದ್ಯಮಗಳಿಗೂ ಆಗತ್ತೆ ಅಂತ ನಾನು ಹೇಳಿಲ್ಲ. ಇನ್ನು ಸರ್ಕಾರ ತನ್ನ ಕಡೆಯಿಂದ ಈ ಥರ ಹೊಡೆತ ತಿಂದಿರುವ ಕೈಗಾರಿಕೆಗಳು, ಉದ್ಯಮಗಳಿಗೆ ಏನಾದರೂ ರಿಬೇಟ್ಸು, ರಿಲೀಫ್ಸನ್ನು ಟೆಂಪೊರರಿ ಪಾಸ್ ಆನ್ ಮಾಡೋಕ್ಕಾಗತ್ತಾ? ಯಾರು ಟೆಂಪೊರರಿ, ಐ ಆಮ್ ನಾಟ್ ಸೇಯಿಂಗ್ ಪರ್ಮನೆಂಟ್, ನಾಟ್ ನೆಸಸರಿ. ಯಾವ್ಯಾವುದು ಹೊಡೆತ ತಿಂದಿದ್ದಾರೋ ಅವರು ಅಥವಾ ತಿಂತಾರೋ ಅವರು ಟೆಂಪೊರಲಿ, ಅದೊಂದು ಮೆಥಡ್. ಅದರಲ್ಲೂ 4 ಪೈಸಾ ಉಳಿಸ್ಕೊಡ್ಬೋದಾ? ಹೋಗಿ ಹಾಗಾದ್ರೆ ಅದನ್ನು ಮಾಡೋದ್ರಲ್ಲೇ ಒಂದು 6 ಪೈಸಾ, ಲಾಭದಲ್ಲಿ ಒಂದು 4 ಪೈಸಾ, ಇದರಲ್ಲೊಂದು 3 ಪೈಸಾ, ಇದೊಂದು 16 ಪೈಸಾ ಅಂತ ಹೀಗೇನಾದ್ರು ಮಾಡ್ಬೋದಾ? ಅದೂ ಒಂದು ಮೆಥಡನ್ನು ಚರ್ಚೆ ಮಾಡ್ತಿದ್ದಾರೆ ಕೆಲವರು. ನಾನು ಎಲ್ಲರೂ ಅಂತ ಹೇಳ್ತಿಲ್ಲ. ಇನ್ನು ಕೆಲವರು ಹೇಳ್ತಿರೋದು ಇದೆಲ್ಲ ತಾತ್ಕಾಲಿಕವಾಗಿ ಆಗುವಂಥದ್ದು. ಸದಾ ಕಾಲ ನೀವು ಒಂದೇ ಒಂದಿನ ಮೇಲೆ ಡಿಪೆಂಡ್ ಆಗಿ ಕೂತಿದ್ರೆ ಹೀಗಾಗತ್ತೆ. ಅಮೆರಿಕವನ್ನು ದಾಟಿ ನೋಡಬೇಕು ನನ್ನ ವಾಣಿಜ್ಯ ವ್ಯವಹಾರವನ್ನು, ಮಾರುಕಟ್ಟೆಯನ್ನು. ಅಮೆರಿಕವನ್ನು ದಾಟಿ ನಾನು ಬೇರೆ ಮಾರುಕಟ್ಟೆಗಳಲ್ಲಿ ನನ್ನ ಶಕ್ತಿಯನ್ನು ಹೆಚ್ಚು ಬೆಳೆಸಿಕೊಳ್ಳಬೇಕು. ಆಗ ಇದರಿಂದ ನಾನು ಪಾರಾಗಬಹುದು. ಈ ಹೊಡೆತ ನನಗೆ ಹೊಡೆತ ಬಿದ್ದರೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಎಕ್ಸ್ಪ್ಯಾನ್ಷನ್ ಆಫ್ ಮೈ ಬಿಸ್ನೆಸ್ ಎಕಾನಮಿ ವಿತ್ ಅದರ್ ಏರಿಯಾ, ಸೊಸೈಟಿ. ಆಫ್ರಿಕಾ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಯುರೋಪ್ ಇರ್ಬೋದು, ಏಷ್ಯಾದ ಕೆಲವು ದೇಶಗಳೇ ಇರಬಹುದು, ಬೇರೆ ಕಡೆ. ಅದು ಒಂದು ಮೆಥಡ್. ಇನ್ನು ನಮ್ಮ ದೇಶದವರೇ ಅವನೇನು ನನ್ನ ಮೇಲೆ ಹಾಕೋದು, ನಾನು ಜಡ್ದ ಬಿಡ್ತೀನಿ ನೋಡಿ ಇವಾಗ ಅವನ ಮೇಲಿಕ್ಕೆ ಅಂತಂದುಬಿಟ್ಟು ನಾನು ಒಂದು 26% ಅಂತ ಹಾಕಬೇಕು. ನಮ್ಮವ್ರು ಹಾಕಲ್ಲ, ನಮ್ಮವ್ರು ಗ್ಯಾರಂಟಿ ಹಾಕಲ್ಲ, ಬರೆದಿಟ್ಕೊಳ್ಳಿ. ನಮ್ಮವ್ರು ಆ ಸವಾಸಕ್ಕೆ ಹೋಗಲ್ಲ. ಯಾಕೆಂದರೆ $6.5 ಬಿಲಿಯನ್ ಅಷ್ಟೆಲ್ಲ ತರಲೆ ಮಾಡ್ಕೊಳಕ್ಕೆ ಹೋಗಲ್ಲ. ಅಮೇರಿಕದ್ದನ್ನು ಒಂದನ್ನು ನೆನ್ಪಿಟ್ಕೋಬೇಕಿಲ್ಲ.
ಬರೀ ಟ್ಯಾರಿಫಲ್ಲಿ ನೋಡಬೇಡಿ, ಇದಲ್ಲದೆ ಬೇರೆ ವ್ಯವಹಾರಗಳಲ್ಲಿ ಅವರು ಮೂಗು ತೂರಿಸಿ ವಿಪರೀತವಾಗಿ ಆಟ ಆಡ್ಬೋದು. ಜ್ಞಾಪಕ ಇಟ್ಕೋಬೇಕು, ಅಷ್ಟು ಸುಲಭ ಅಲ್ಲ ಅದನ್ನು ಅರಗಿಸ್ಕೊಳ್ಳೋದು. ಅವ್ರು ಎಲ್ಲೆಲ್ಲಿ ಕಾಟ ಕೊಡ್ಬೋದು ಅಂತಂದರೆ ಅಯ್ಯೋ, ಇಂಡಿಯನ್ ಪಾಲಿಟಿಷಿಯನ್ಸ್ ಅರ್ಥ ಮಾಡ್ಕೊಳಕ್ಕೆ 100 ವರ್ಷ ಬೇಕು, ಅಷ್ಟು ಕೊಡ್ಬೋದು ಅವ್ರ ಕಾಟ ಬೇರೆ ಬೇರೆ ಕಡೆಗಳಲ್ಲಿ. ಹಾಗಾಗಿ ಇಂಡಿಯಾ ಅದನ್ನೆಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ, ಹಾಗಾಗಿ ನಮ್ಮಲ್ಲಿ ಹಾಕಲ್ಲ ಅಂತ ನನ್ನ ವಾದ. ಹಾಗಾದ್ರೆ ಇಂಡಿಯಾ ಏನು ಮಾಡುತ್ತೆ ಅಂದರೆ, ನಮ್ಮಲ್ಲಿ ಏನು ಮಾಡ್ತಾರೆ, ಹಿಂಗೆ ತಳ್ಕೊಂಡು ಈಗ ನಾನು ಹೇಳಿದ ಮೇಲಿನ ಮೆಥಡ್ಸಲ್ಲೆಲ್ಲ ಅಡ್ಜಸ್ಟ್ ಮಾಡಿಸಿ, ಹೊಡೆತಾ ಬಿದ್ದರೆ ಬೀಳಲಿ, ಸ್ವಲ್ಪ ಇರಪ್ಪ ನಾವೇನಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿಸಿಸ್ಕೊಂಡು ಮೆಲ್ಲಿಗೆ ಟ್ರೇಡ್ ಅಗ್ರಿಮೆಂಟ್ ಆದರೆ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಂಡು ಎಲ್ಲೆಲ್ಲಿ ಇಳಿಸ್ಬೋದೋ ಟ್ಯಾರಿಫನ್ನು. ಈಗ 100% ಆಟೋಮೊಬೈಲು, ಆಟೋ ಪಾರ್ಟ್ಗಳ ಮೇಲೆ ಅಥವಾ ಆಟೋ ವೆಹಿಕಲ್ಗಳ ಮೇಲೆ ಇದ್ದರೆ ಅದನ್ನು ಮೆಲ್ಲಗೆ ಇಳಿಸ್ಕೊಟ್ಬಿಟ್ಟು ಒಂದು 26%, 20%, 16% ಕೆಲವೆಲ್ಲ ಇಳಿಸ್ಕೊಟ್ಟು ಅವ್ರಿಗೆ ಸರಿ ಮಾಡೋ ಕಡೆ ನಮ್ಮವ್ರು ಟ್ರೈ ಮಾಡ್ತಾರೆ ಹೊರತು ನಮ್ಮವ್ರು ಕೌಂಟರ್ ಟ್ಯಾರಿಫ್ ಹಾಕಲ್ಲ. ಬ್ಯಾಲೆನ್ಸ್ ಮಾಡೋದು.